ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಓಕೆ. ಸೊ ಕಣ್ಣ ಮುಚ್ಚೆ ಕಾಡೆಗೋಡೆ. ಕಣ್ಣ ಮುಚ್ಚೆ ಕಾಡೆಗೋಡೆ ಅಂದ್ರೆ ಏನ್ ನೆನಪಾಗುತ್ತೆ ಎಲ್ರಿಗೂ? ಒಂದು ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಆಟ ಆಡ್ತಿದ್ರು ಅಂತ ಒಂದು ಆಟ ನೆನಪಾಗುತ್ತೆ ಅಲ್ವಾ? ಸೊ ಆ ಕಣ್ಣ ಮುಚ್ಚೆ ಕಾಡೆಗೋಡೆ ನಾವೇನ್ ಹೇಳ್ತೀವಿ ಅದು ಒಂದು ಸಾವಿನ ಗೀತೆ. ನಾನು ಈಗಾಗಲೇ ಸಾಕಷ್ಟು ಕಡೆ ಹೇಳಿರುವಂತದ್ದು ಅದೊಂದು ಸಾವಿನ ಗೀತೆ. ಕಣ್ಣ ಮುಚ್ಚೆ ಕಾಡೆಗೂಡೆ, ಕಣ್ಣು ಮುಚ್ಚಿದ್ರೆ ಕಾಡೆಗೂಡು. ವಯಸ್ಸಾದವ್ರು ಹೇಳ್ತಾರಲ್ಲ, ಊರ್ ಹೋಗಂತೂ ಕಾಡ್ ಬಾ ಅಂತು ಅಂತ. ಸೊ ಹಾಗೆ ಕಣ್ಣು ಮುಚ್ಚಿದ್ರೆ ಕಾಡೆಗೂಡು. ಉದ್ದಿನ ಮೂಟೆ ಉರುಳೆ ಹೋಯ್ತು, ಉದ್ದಿನಂತ ಮನುಷ್ಯನ ಮೂಟೆ ಉರುಳೆ ಹೋಯ್ತು. ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ, ನಮ್ಮ ಪ್ರಾಣ ಪಕ್ಷಿ ಅನ್ನೋ ಹಕ್ಕಿ ನಾವು ಬಿಟ್ಟೆ. ನಿಮ್ಮಯ ಹಕ್ಕಿ ಔತುಕೊಳ್ಳಿ, ನಿಮ್ಮ ಪ್ರಾಣ ಪಕ್ಷಿ ಅನ್ನೋ ಹಕ್ಕಿನ ಹುಷಾರ ಕಾಪಾಡ್ಕೊಳ್ಳಿ. ಯಾರಾದ್ರೂ ಕೂಕ ಅಂದ್ರೆ ಕೂಕನ್ನಕ್ ಹೋಗ್ಬೇಡಿ, ಬಂದು ಇಟ್ಕೊಂಡು ಹೋಗ್ಬಿಡ್ತಾರೆ. ಸೊ ಇದು ಒಂಥರ ಒಂದು ಸಾವಿನ ಗೀತೆ. ಇದೇ ತರ ಕೆಲವೊಂದು ಸಿಚುಯೇಷನ್ಗಳು ನಮ್ಮ ಸಿನಿಮಾದಲ್ಲಿ ನಡೆಯುತ್ತೆ. ನಮ್ಮ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಫೇಸ್ ಮಾಡುವಂತ ಸಿಚುಯೇಷನ್ಗಳೆಲ್ಲ ನಡೆಯುತ್ತೆ. ಅದೇನು ಅನ್ನೋದು ನೀವು ಥಿಯೇಟ್ರಿಗೆ ಬಂದು ನೋಡ್ಬೇಕು. ಸಿನಿಮಾ 17ನೇ ತಾರೀಕು ಜನವರಿ ಅಂದ್ರೆ ಇದೇ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ನೀವೆಲ್ಲರೂ ಬಂದು ನಮ್ಗೆಲ್ಲ ಪ್ರೋತ್ಸಾಹ ನೀಡಬೇಕು. ಸಾಕಷ್ಟು ನಿಮ್ಗೆಲ್ಲ ಗೊತ್ತಿರುವಂತ ಕಲಾವಿದ್ರೆ ಇಲ್ಲಿರೋರೆಲ್ಲ, ನಮ್ಮ ರವಿರಾಮ್ ಕುಂಜ ಅವರಾಗಿರ್ಬೋದು, ಅಥರ್ವ ಪ್ರಕಾಶ್ ಅವರಾಗಿರ್ಬೋದು, ಜ್ಯೋತಿ ಶೆಟ್ಟಿ ಆಗಿರ್ಬೋದು, ಪ್ರಾರ್ಥನಾ ಅವರಾಗಿರ್ಬೋದು, ರಾಜೇಶ್ ಕೈಲಾರ್ಕ್ ಅವರಾಗಿರ್ಬೋದು. ಅಂಡ್ ಇನ್ನೊಂದು ಹೇಳ್ಬೇಕು ಅಂದ್ರೆ ಇವರಿಬ್ರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾಲಿ. ನಮ್ಮ ರವಿರಾಮ್ ಕುಂಜ ಅವರು ಫೋನ್ ಮಾಡಿದಾಗೆಲ್ಲ ಕೇಳ್ತಾ ಇರ್ತಾರೆ, ಹೇಗ್ ಬಂದಿದೆ ಸಿನಿಮಾ, ಚೆನ್ನಾಗ್ ಬಂದಿದ್ಯಾ, ಹೇಗ್ ಬಂದಿದೆ, ಚೆನ್ನಾಗ್ ಬಂದಿದ್ಯಾ ಅಂತ. ಸೊ ಅವ್ರಿಗೂ ಅಷ್ಟು ಕ್ಯೂರಿಯಾಸಿಟಿ, ಒಂದ್ಸತಿನೂ ನೋಡಿಲ್ಲ ಅವ್ರ ಪಾಪ. ಸೊ ನಾವೆಲ್ಲ ನೋಡಿರೋದ್ರಿಂದ, ನಾನು ನಮ್ಮ ವೈಫ್ ಎಲ್ಲ ನೋಡಿರೋದ್ರಿಂದ, ನಮ್ಮ ಹೀರೋನು ಸಹ ನೋಡಿದ್ದಾರೆ. ಸೊ ಇವರಿಬ್ರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಲೈಕ್ ಫನ್. ಇವಾಗ ನಮ್ದೇನಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಅಂತ ನಾವೇನ್ ಹೇಳ್ತೀವಿ, ಸಿನಿಮಾ ಪೂರ್ತಿ ಸೀರಿಯಸ್ ಆಗಿ ರನ್ ಆಗಲ್ಲ. ಇದರಲ್ಲಿ ಲವ್ ಇದೆ, ಕಾಮಿಡಿ ಇದೆ, ಮತ್ತೆ ತಾಯಿ ಸೆಂಟಿಮೆಂಟ್ ಇದೆ. ತಾಯಿ ಸೆಂಟಿಮೆಂಟ್ ನ ತುಂಬಾ ಅದ್ಭುತವಾಗಿ ಪ್ರೊಜೆಕ್ಟ್ ಮಾಡಿರುವಂತ ನಮ್ಮ ಚಂದ್ರಕಲಾ ರಾವ್ ಅವರು. ಸೊ ಅವರು ಬರ್ಬೇಕಿತ್ತು, ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ. ಸೊ ಅವ್ರದ್ದು ಅಷ್ಟೇ ಆಕ್ಟಿಂಗ್ ತುಂಬಾ ಅದ್ಭುತವಾಗಿದೆ. ಸೊ ಒಂಥರ ಒಂದೊಳ್ಳೆ ಪ್ಯಾಕೇಜ್ ಅಂತ ಹೇಳಕ್ ಇಷ್ಟಪಡ್ಬೋದು. ಅಂಡ್ ಎಸ್, ನಮ್ಮ ಹೀರೋ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಗಳು ಕೊಡ್ತಾರೆ. ಎಸ್, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾನು ಅಥರ್ವ ಪ್ರಕಾಶ್, ಬೆಳೆದೆಲ್ಲ ಮಂಗಳೂರೇ. ನನ್ನ ಮೊದಲನೇ ಸಿನಿಮಾ ಚಾಲಿ ಪೋಲಿಲು, ಅದಾದಮೇಲೆ ಒಂದು 7-8 ತುಳು ಸಿನಿಮಾ ಮಾಡಿದೆ. ನನ್ನ ಮೊದಲನೇ ಕನ್ನಡ ಸಿನಿಮಾ ಲೀಡಾಗಿ ಮಾಡಿರೋದು ಮ್ಯಾನ್ ಆಫ್ ದ ಮ್ಯಾಚು, ಟಿ ಸತ್ಯಪ್ರಕಾಶ್ ಅವರು ಡೈರೆಕ್ಟ್ ಮಾಡಿರೋದು. ನಮ್ಮದೇ PRK ಪ್ರೊಡಕ್ಷನ್ಸ್ ಎಲ್ಲ ಆಗಿರೋ ಸಿನಿಮಾ ಅದು. ಅದಾದಮೇಲೆ ಚೇತನ್ ಮುಂಡಾಡೆ ಅವರ ಭಾವಪೂರ್ಣದಲ್ಲಿ ಮಾಡಿದೆ. ಇವಾಗ 17ನೇ ತಾರೀಕು ನಮ್ಮ ಸಿನಿಮಾ ಕಣ್ಣ ಮುಚ್ಚೆ ಕಾಡೆಗೋಡೆ ರಿಲೀಸ್ ಆಗ್ತಾ ಇದೆ. ಅದೇ ಎಲ್ಲರೂ ಎಲ್ಲ ಆರ್ಟಿಸ್ಟ್ಗಳು ಮಂಗಳೂರವರೇ, ರವಿ ರಾಮಕುಂಜ ಅವರಾಗಲಿ, ಪ್ರಾರ್ಥನಾ ಅವರಾಗಲಿ, ಅದಲ್ಲದೆ ನಮ್ಮ ಅರುಣ್ ಬೋಳರ್ ಸರ್ ಆ್ಯಕ್ಟ್ ಮಾಡಿದ್ದಾರೆ, ಪುಷ್ಪರಾಜ್ ಬೋಳರ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಜ್ಯೋತಿ ಸರು. ಸೊ ಅದೇ 17ನೇ ತಾರೀಕು ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ಬೇಕು. ನಮ್ಮಂಥ ಹೊಸ ಕಲಾವಿದರಿಗೆ ನೀವೇ ಸಪೋರ್ಟ್ ಮಾಡಬೇಕು. ಈ ಸಿನಿಮಾ ಎಲ್ಲದೆ ನಮ್ಮ ನಾನ್ ವೆಜ್ ಅಂತ ಸಿನಿಮಾ ಇದೇ ವರ್ಷ ರಿಲೀಸ್ ಆಗ್ತಿದೆ. ಅದಾದಮೇಲೆ X and Y ಅಂತ ನನ್ನ ನೆಕ್ಸ್ಟ್ ಸಿನಿಮಾ ಅದು ರಿಲೀಸ್ ಆಗ್ತಾಯಿದೆ. ನಿಮ್ಮೆಲ್ಲ ಸಪೋರ್ಟ್ ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು.